ಯಾರಿಗೂ ಯಾರಿಗೂ ಗೊತ್ತಿರಲ್ಲ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಆಗುತ್ತೆ ಅಥವಾ ಮಾರ್ಕೆಟ್ ಇವತ್ತು ಟ್ರೆಂಡ್ ಹೋಗ್ತಾನೆ, ಯಾರಿಗೂ ಚಾನ್ಸೇ ಇಲ್ಲ ಸರ್ ಗೊತ್ತಿರೋಕ್ಕೆ. ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 915 ಟ್ರೇಡ್ ಡಾಟಾ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಸೊ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ 14/8/2025 ಈ ಡಾಟಾ ತಗೊಂಡು ಅವತ್ತಿನ ದಿವಸ ಮಾರ್ಕೆಟ್ ಎಕ್ಸ್ಪೈರಿ ಬೇರೆ ಇತ್ತು ಆ್ಯಂಡ್ ಮಾರ್ಕೆಟ್ ಫುಲ್ಲು ಸೈಡ್ ವೇಸ್ ಇತ್ತು ಅವತ್ತು. ಸೊ ಅವತ್ತಿನ ದಿವಸ ನಾವು 915 ಟ್ರೇಡ್ ಡಾಟಾ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ರೇಡ್ ಮಾಡ್ಬೋದಿತ್ತು ಅಂತ ಕೇಳ್ಕೊಂಡಿದ್ರಿ. ಸೊ ಹಾಗಾಗಿ ಅವತ್ತಿಂದ ನಾನು ವಿಡಿಯೋ ನಿಮಗೆ ಮಾಡಿಕೊಡ್ತೇನೆ. ಓಕೆ, ಆ್ಯಂಡ್ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು 26/8/2025 ಓಕೆ, ಆ್ಯಂಡ್ ಅರೌಂಡ್ ಇದು 10 ಗಂಟೆಗೆ. ಲೈವ್ ಮಾರ್ಕೆಟಲ್ಲಿ ಯಾವ ಥರ ಕಾಣುತ್ತೆ ಇದು ನೋಡಿ. ಸೊ ಲೈವ್ ಚಾರ್ಟ್ ಹೋಗೋಣ. ನಿಫ್ಟಿದು ನೋಡಿಲಿ. ಸೊ ಈಗ ಇಲ್ಲಿ ಒಂದು ಸಣ್ಣ ರಿವರ್ಸಲ್ ಆಗ್ತದೆ. ಸೊ ಕಾಣ್ತಾ ಇರ್ಬೋದು ನಿಮಗೆ. ಒಂದೇ ಸೆಕೆಂಡ್ ತೋರಿಸ್ತೀನಿ. ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ ಆ್ಯಂಡ್ ಅಬ್ಸರ್ವೇಷನ್ ಮಾಡಿ. ನೋಡಿ ಇಲ್ಲಿ ಬಂದಿರೋದು ಎಷ್ಟು ಗೊತ್ತಾ, 8.3 ಮಿಲಿಯನ್ ಇದೆ. ನೆಕ್ಸ್ಟ್ 8.2 ಅಂದರೆ ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ಏನಾಗಿದೆ, ಒಂದು ರಿವರ್ಸಲ್ ಆಗಿದೆ. ಆಯಿತಾ, ಈ ರೀತಿ ನಾವು ನೋಡ್ತಾ ಇರಬೇಕು. ಆಯಿತಾ. ಸೊ ನಾನು ನಿಮ್ಗೆ ಏನು ಹೇಳಿದ್ದೆ, ಆಪ್ಷನ್ ಬೈಯರ್ಸಿಗೆ 9:30 ಮತ್ತು 9:31 ಸುಮ್ಮನೆ ಕೂರಿ ಅಂತ ಹೇಳಿದ್ವಿ ಅಲ್ವಾ, ಕರೆಕ್ಟ್. ಸೊ ಈಗ ನಾವೇನು ಮಾಡೋಣ, ಫಸ್ಟು 14 ಡಾಟಾ ಹೋಗೋಣ. ಸೊ ನಾವೇನು ಮಾಡೋಣ, 14/8/2025 ಡಾಟಾ ತಗೊಳ್ಳೋಣ. ಸೊ ನೋಡಿ ಅವತ್ತು ಮಾರ್ಕೆಟ್ ಏನಾಗಿದೆ ಫಸ್ಟ್ ತಿಳ್ಕೊಳ್ಳಿ. ಸೊ ಮಾರ್ಕೆಟ್ ಇಲ್ಲಿ 14 ಇಲ್ಲಿ ಸ್ಟಾರ್ಟ್ ಆಯಿತು, ಕ್ಲೋಸ್ ಇಲ್ಲ ಆಯಿತು. ಆಲ್ಮೋಸ್ಟ್ ಸೈಡ್ ವೈಸ್, ಆಲ್ಮೋಸ್ಟ್ ಅಲ್ಲ ಫುಲ್ ಸೈಡ್ ವೈಸ್ ಮಾರ್ಕೆಟ್ ಯಾವತ್ತು. ಆಪ್ಷನ್ ಬೈಯರ್ಸ್ ಏನಾದರೂ ಸುಮ್ಮನೆ ಇವತ್ತೇನೋ ಒಂದು ಬ್ಲೈಂಡಾಗಿ ಟ್ರೇಡ್ ಮಾಡಿದರೆ ಅವತ್ತು ಅವ್ರ ಕ್ಯಾಪಿಟಲ್ 0 ಆಗೋ ಚಾನ್ಸಸ್ ಬಹಳಷ್ಟು ಇತ್ತು. ಓಕೆ, ಸೊ ಈಗ 915 ಟ್ರೇಡ್ ಯೂಸ್ ಮಾಡಿದ್ರೆ ಅವತ್ತಿನ ಏನು ಆಗೋದು, ಓಕೆನಾ, ನೋಡೋಣ. ಈಗ ಹಿಸ್ಟ್ರಿ ಚಾರ್ಟ್ ಹೋಗೋಣ. ಇಲ್ಲಿ ಹಿಸ್ಟ್ರಿ ಚಾರ್ಟ್ ಹೋಗೋಣ. ಆ್ಯಂಡ್ ಅಲ್ಲಿ ಹೋಗಕ್ಕೂ ಮುಂಚೆ ಒಂದು ವಿಷಯನ ಭಾಳ ಸ್ಪಷ್ಟ ತಿಳ್ಕೊಳ್ಳಿ ಸರ್. ಏನಪ್ಪ ಅಂದರೆ, ಯಾರಿಗೂ ಗೊತ್ತಿರಲ್ಲ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಆಗುತ್ತೆ ಅಥವಾ ಮಾರ್ಕೆಟ್ ಇವತ್ತು ಟ್ರೆಂಡ್ ಹೋಗ್ತಾನೆ, ಯಾರಿಗೂ ಚಾನ್ಸೇ ಇಲ್ಲ ಸರ್ ಗೊತ್ತಿರೋಕ್ಕೆ. ಓಕೆ, ಸೊ ನಾವೇನು ಮಾಡಬೇಕು, ನಾವೊಂದು ಎಂಟ್ರಿ ಮೆಥಡ್ ಮಾಡ್ಕೋಬೇಕು. ನಾವು ಇವತ್ತು ಒಂದು ಎಂಟ್ರಿ ಮೆಥಡ್, ಅದಕ್ಕೆ ಒಂದು ಸ್ಟಾಪ್ ಲಾಸ್, ಒಂದು ಟಾರ್ಗೆಟ್. ಆ್ಯಂಡ್ ಆಪ್ಷನ್ ಬಯರ್ಸ್ ಎಸ್ಪೆಷಲಿ ಏನು ಗೊತ್ತಾ, ನಿಮ್ಮ ಮೈಂಡ್ ಸೆಟ್ ಭಾಳ ಚೆನ್ನಾಗಿರ್ಬೇಕು. ಈವನ್ ನಾನು ಸಹಿತ ಆಪ್ಷನ್ಸ್ ಎಲ್ಲರೂ ಅದನ್ನು ಕೆಲವೊಂದ್ಸಲ ನಾವು ಮೈಂಡ್ ಸೆಟ್ನ ಹಾಳು ಮಾಡ್ಕೊಂಡ್ಬಿಡ್ತೀನಿ. ಕೆಲವೊಂದು ರೂಲ್ಸ್ ನಾನು ಫಾಲೋ ಮಾಡಲ್ಲ, ನಾನೇ ರೂಲ್ಸ್ ಫಾಲೋ ಮಾಡಲ್ಲ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದೇನು. ಬಟ್ ಏನು ಮಾಡೋಕ್ಕಾಗತ್ತೆ, ಕೆಲವೊಂದ್ಸಲ ನಾನು ಅರ್ಲಿ ಎಂಟ್ರಿ ಎಕ್ಸಿಟ್ ಮಾತ್ರ ಅರ್ಲಿ ಮಾಡಿಬಿಡ್ತೀನಿ, ಅವಾಗ ಬೇಜಾರಾಗತ್ತೆ. ಓಕೆ, ಇರಲಿ. ಬಟ್ ಆಪ್ಷನ್ ಬೈಯರ್ ಎಸ್ಪೆಷಲಿ ಬಹಳ ಡಿಸಿಪ್ಲಿನ್ ಇರಬೇಕು. ಆ್ಯಂಡ್ ನೀವೊಂದು ರೂಲ್ಸ್ ಮಾಡ್ಕೊಂಬಿಡಿ. ನನಗೆ 1000 ರೂಪೀಸ್ ಲಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಇದೊಂದು ರೂಲ್ಸ್ ಮಾಡ್ಕೊಂಬಿಡಿ. ಯಾಕೆಂದರೆ ಕೆಲವೊಂದು ಸಲ ಮಾರ್ಕೆಟ್ ಏನಾಗುತ್ತೆ, ಇಲ್ಲಿ ನಿಮ್ಮ ಕಡೆನೇ ಹೋಗಿರುತ್ತೆ ಬಟ್ ಪ್ರೀಮಿಯಂ ರನ್ ಆಗಿರಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಏನು ಮಾಡ್ಬೇಕು ನೀವು, ನಾನು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀನಿ, ಎಸ್ಪೆಷಲಿ 915 ಟ್ರೇಡ್ ಯೂಸ್ ಮಾಡ್ಕೊಂಡು ನಾನು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. 1000 ರೂಪೀಸ್ ಲಾಸ್ ಆಗ್ತಾ ಇದೆ. ಓಕೆ, ನಾನು ಟ್ರೇಡ್ ಕ್ಲೋಸ್ ಮಾಡ್ತೀನಿ, ನಾನು ಎಕ್ಸ್ಟ್ರಾ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಈ ರೂಲ್ಸ್ ನಾನು ಮಾಡ್ಕೊಳ್ಳಿ, ಆಯಿತಾ. ಓಕೆ, ಈಗ ಬರೋಣ ಹಿಸ್ಟ್ರಿ ಚಾರ್ಟ್ ಹೋಗೋಣ. ಇಲ್ಲಿ ಇಂಡೆಕ್ಸ್ ವ್ಯೂ ಹೋಗಿ, ಇಲ್ಲಿ ನೋಡಿ ಇಲ್ಲಿ ನೋಡಿ, ನೀವು ಇಂಡೆಕ್ಸ್ ವ್ಯೂ ಹೋದಾಗ ಇಲ್ಲಿ ನಿಫ್ಟಿ ಅಂತ ಬರುತ್ತೆ, ಇಲ್ಲಿ ಸೆಲೆಕ್ಟ್ ಟ್ರೇಡ್ ಡೇಟ್ ಅಂತ ಬರುತ್ತೆ. ಅಲ್ಲಿ 14 ಅಂತ ಟೈಪ್ ಮಾಡಿ. ನೀವು ಯಾವ ಡೇಟ್ ಬೇಕು ಅದನ್ನು ಟೈಪ್ ಮಾಡಿ. 14 ಅಂತ ಟೈಪ್ ಮಾಡ್ತೀನಿ ನೋಡಿ. 14 ಟ್ರೈ ಮಾಡ್ತೀನಿ. 14 ಆಗಸ್ಟ್ 2025. ಓಕೆ, ಇದು ಬಂತು. ನಾವೇನು ಮಾಡೋಣ, ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಳೋಣ. ಸೆಕೆಂಡ್ ಚಾರ್ಟ್. ಸೊ ಇದ್ರಲ್ಲಿ ನಾವೇನು ಮಾಡೋಣ, ನಮಗೆ ಟ್ರೆಂಡ್ ಲೈನ್ ಬೇಡ, ಇದು ತೆಗೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋಗ್ಬಿಡುತ್ತೆ. ನಂತರ ನಿಮಗೆ ಈ ಚಾರ್ಟ್ ಬರುತ್ತೆ, ರೈಟ್. ಸೊ ಏನು ಮಾಡಬೇಕು, ಫಸ್ಟ್ ಕಂಡೀಷನ್ 9:30 ಮತ್ತು 9:31 ಸುಮ್ಮನೆ ಕೂತ್ಕೊಳ್ಳಿ, ಮಾರ್ಕೆಟಲ್ಲಿ ಏನು ಮಾಡಬೇಡಿ. ಸೊ ಇದನ್ನು ಮಾಡೋಣ, ಇಲ್ಲಿ ಝೂಮ್ ಮಾಡೋಣ. ಓಕೆ, ನೋಡಿ 9:30 ಎಷ್ಟಿದೆ, -414K ಇದೆ. ಎಷ್ಟು, -414K ಇದೆ. ನಂತರ 9:31 ಎಷ್ಟಿದೆ ನೋಡಿ, 522 ಇದೆ, -522K ಇದೆ. ಸೊ ಈಗ ನಾವೇನು ಮಾಡಬೇಕು, 932ಗೆ ವೇಟ್ ಮಾಡಬೇಕು. 932ಗೆ ಏನಾಗಬೇಕು ಅದು ಅಂದರೆ, ಐದರ್ ಮಾರ್ಕೆಟ್ 522 ಕೆಳಗಡೆ ಹೋಗ್ಬೇಕು ಅಥವಾ -414K ಮೇಲೆ ಹೋಗ್ಬೇಕು.
ಅಲ್ಲಿವರೆಗೂ ನೀವೇನು ಟ್ರೇಡ್ ಮಾಡಕ್ ಹೋಗಬಾರ್ದು, ಸುಮ್ಮನೆ ಕುತ್ಕೋಬೇಕು. ಸೊ ಈ ಕೇಸಲ್ಲಿ ಏನಾದ ಗೊತ್ತಾ, 9:32ಕ್ಕೆ ಎಕ್ಸಾಕ್ಟ್ -716 ಆದ. ಎಷ್ಟು? -716 ಆದ. ಅಂದ್ರೆ ಮಾರ್ಕೆಟ್ ನೋಡಿ ಲೋ ಮಾಡ್ತಾನೆ ಇದ್ದಾನೆ, ಅಂದ್ರೆ ಇಲ್ಲಿಂದ ನಾನು ಕೆಳಗಡೆ ಹೋಗ್ತೀನಪ್ಪ ಅಂತ ಹೇಳ್ತು. ಅಂದ್ರೆ ನಾವೇನ್ ಮಾಡ್ಬೇಕೀಗ, ಪುಟ್ ಆಪ್ಷನ್ ನ ಬೈ ಮಾಡ್ಬೇಕು. ಆಪ್ಷನ್ ಬೈಯರ್, ಆಪ್ಷನ್ ಸೆಲ್ಲರ್ ಆದ್ರೆ ಕಾಲ್ ಆಪ್ಷನ್ ಸೆಲ್ ಮಾಡ್ತೀರಿ. ಬಟ್ ನಾನು ಹೇಳ್ತಿರೋದು ಬೈಯರಿಗೋಸ್ಕರ. ಆಪ್ಷನ್ ಬೈಯರ್ ಏನ್ ಮಾಡ್ತೀರಾ, ಪುಟ್ ಆಪ್ಷನ್ ಬೈ ಮಾಡ್ತೀರಾ. ಸೊ ಈಗ ನಿಮಗೆ ಎಂಟ್ರಿ ಲೆವೆಲ್ ಸಿಕ್ತು. ನಿಮ್ಗೆ 2 ಸ್ಟಾಪ್ ಲಾಸ್ ಬರುತ್ತೆ. ಒಂದು ಸ್ಟಾಪ್ ಲಾಸ್ 1000 ರೂಪೀಸ್ ತಗೊಳ್ಳಿ. ಫಸ್ಟ್ 1000 ರೂಪೀಸ್ ಬಂತು. ನಾನು ಹೇಳ್ತಿರೋದು 1 ಲಾಟ್ಗೆ. ನೀವು 5 ಲಾಟ್ ಮಾಡ್ಕೊಂಡು 1000 ರೂಪಾಯಿ ಲಾಸ್ ಆಯ್ತು ಅಂತ ಅನ್ಕೋಬೇಡಿ. 1 ಲಾಟಿಗೆ 1000 ರೂಪಾಯಿ ರಿಸ್ಕ್ ತಗೊಳ್ಳಿ. ಇದು ಫಿಕ್ಸ್ಡ್ ಲಾಸ್ ತರ. ಎರಡನೇ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂದ್ರೆ 9:30 ಹೈ ಇರುತ್ತಲ್ಲ, ಇಲ್ಲಿ 9:30 ಹೈ, ಇದು ನಮ್ಮ ಸ್ಟಾಪ್ ಲಾಸ್. ಓಕೆ, ಟಾರ್ಗೆಟ್ ಏನ್ ನೋಡ್ಬೇಕು ಇಲ್ಲಿ. ಟಾರ್ಗೆಟ್ ಯಾವತ್ತು ನೋಡಿ, ಯಾವಾಗ ಮಾರ್ಕೆಟ್ ಇಲ್ಲಿ ಈ ತರ ಉಲ್ಟಾ ಹೋಗ್ತಾನಲ್ಲ, ಈ ತರ ನೋಡಿ ಹಿಂಗ್ ಕೆಳಗಡೆ ಬರ್ತಾ ಇರ್ತಾನೆ, ಹಿಂಗ್ ಮೇಲ್ ಆಗ್ತಾನೆ ಈ ತರ. ಸೊ ಅಲ್ಲಿ ನಾವು ಟಾರ್ಗೆಟ್ ಎಕ್ಸಿಟ್ ಆಗ್ಬೇಕು. ಈ ಕೇಸಲ್ಲಿ ಎಷ್ಟು ಗಂಟೆಗೆ ಆದ ಗೊತ್ತಾ, ನೋಡಿ ಇಲ್ಲಿ 9:38. ಸೊ ನಾವೀಗ ಏನ್ ಮಾಡೋಣ, 14 ಆಗಸ್ಟ್ ಇದು ಸ್ಟಾಕ್ ಮಾರ್ಕ್ 9:33ಕ್ಕೆ ನಮಗೆ ಎಂಟ್ರಿ ಸಿಕ್ತು. ಸೊ 9:33ಕ್ಕೆ ಎಂಟ್ರಿ ಸಿಕ್ತು ನಮಗೆ. ಸೊ ದಟ್ ನಾವೇನ್ ಮಾಡ್ತೀವಿ, ಪುಟ್ ಆಪ್ಷನ್ ನ ಬೈ ಮಾಡ್ಕೊಳ್ತೀವಿ. ಅದಾದ ನಂತರ 9:38ಕ್ಕೆ ನಮಗೆ ರಿವರ್ಸಲ್ ಎಂಟ್ರಿ ಸಿಕ್ತು. ಅಂದ್ರೆ ನೋಡಿ ಇಲ್ಲಿ ನಮಗೆ ಲಾಸ್ ಎಷ್ಟಿದೆ, 555 ಇದೆ. ಲಾಸ್ ನ ಬುಕ್ ಮಾಡ್ಕೊಳ್ಳಿ. ಫಸ್ಟ್ ಲಾಸ್ ಬುಕ್. ಓಕೆ, ಸೊ ಲಾಸ್ ನ ಬುಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಪ್ರಾಫಿಟ್ ಕೊಟ್ಟೆನ ಜಸ್ಟ್ ಚೆಕ್ ಮಾಡೋಣ. ಓಕೆ, ಫಸ್ಟ್ ಇದೆಷ್ಟು ನಮಗೆ 9:32ಕ್ಕೆ ಎಂಟ್ರಿ ಮಾಡಿದ್ವಿ. ನೋಡಿ 30 ಅಟ್ಲೀಸ್ಟ್ ಎಷ್ಟು ಅಪ್ ಟು ಎಲ್ಲಿವರೆಗೂ ಹೋಗಿದ್ದಾನೆ, ಇಲ್ಲ 200 ರೂಪಾಯಿನ 300 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಓಕೆ, 9:39ಕ್ಕೆ ನೀವು ಎಕ್ಸಿಟ್ ಮಾಡ್ಕೊಳ್ಳಿ. ಎಕ್ಸಿಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಈಗ ಗೊತ್ತಾಯ್ತು ನಿಮ್ಗೆ. ಏನ್ ಗೊತ್ತಾಯ್ತು, ಮಾರ್ಕೆಟ್ ಇಲ್ಲಿಂದ ಅಪ್ ಸೈಡ್ ಹೋಗ್ತಾನೆ ಅಂತ ಗೊತ್ತಾಯ್ತು. ಸೊ ಟಾರ್ಗೆಟ್ ಎಲ್ಲಿರುತ್ತೆ, ಈ ಹೈ ಇರುತ್ತಲ್ಲ, ಇಲ್ಲಿವರೆಗೂ ಹೋಗ್ತಾನೆ ಅವನು. ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಯಾವಾಗ ಬರ್ತಾನೆ ಅವ್ನು ನಿಮ್ ಸ್ಟಾಪ್ ಲಾಸ್. ಸೊ ಈ ಕೇಸಲ್ಲಿ ಏನಾದ, ಇಲ್ಲಿಂದ ಸೀದಾ ಮೇಲೋಗಿ ಇಲ್ಲಿ ನಮಗೆ ರಿವರ್ಸಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ಗೊತ್ತಾ ಟೈಮ್, ಅದು ಇಲ್ಲಿ 9:55ಕ್ಕೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಫ್ರೀ ಆಗಿದೆ ಡಾಟಾ. 9:55ಕ್ಕೆ ಇಲ್ಲಿ ಎಷ್ಟಿದೆ ಗೊತ್ತಾ, 4.5 ಮಿಲಿಯನ್ ಇದ್ದಾನೆ. ಎಷ್ಟು? 4.5 ಮಿಲಿಯನ್. ಆಯ್ತಾ. ಅದಾದ ನಂತರ ನೋಡಿ ಇಲ್ಲಿ 9:56ಕ್ಕೆ 4.4 ಅದ. 9:56ಕ್ಕೆ 4.4 ಅದ. ಓಕೆ, ಇಲ್ಲಿ ಏನಾಯ್ತು, ಸೊ ಒಂದ್ ಕಡಿಮೆ ಇತ್ತಾನೆ, ಎಲ್ಲೋದ್ರು ಅವರು. ಸೊ ಅವ್ರಿಗೆ ಗೊತ್ತಾಯ್ತು ಮಾರ್ಕೆಟ್ ನಾನು ಇಲ್ಲಿಂದ ಬೀಳ್ಸ್ತೀನಿ ಅಂತ ಗೊತ್ತಾಯ್ತು. ಸೊ ಹಾಗೆ ದಟ್ ಏನ್ ಮಾಡಿದ್ರು ಅವರು, ಅಲ್ಲಿ ತಮ್ಮ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಎಕ್ಸಿಟ್ ಮಾಡ್ಕೊಂಡ್ರು. ನಾವು ಸಹಿತ ಎಕ್ಸಿಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸಿಟ್ ಮಾಡ್ಕೊಂಡಾಗ ನಮ್ಮ ಸ್ಟಾಪ್ ಲಾಸ್ ಇದ್ರ ಮೇಲೆ ಇರುತ್ತೆ, ಯಾಕಂದ್ರೆ ನಾವು ಪುಟ್ ಬೈ ಮಾಡ್ತೀವಿ. ಟಾರ್ಗೆಟ್ ಇಲ್ಲಿರುತ್ತೆ, ನಮ್ದು ಫಸ್ಟ್ ಟಾರ್ಗೆಟ್ ಇಲ್ಲಿ ಇರುತ್ತೆ. ಅರ್ಥ ಆಯ್ತಾ. ಸೊ ಇಲ್ಲಿ ಏನ್ ಮಾಡೋಣ ನಾವೀಗ, 9:56 9:56ಕ್ಕೆ ಹೋಗೋಣ. ಸಾರಿ, ಒಂದು ನಿಮಿಷ, ಇದು ಬೈ ಮಾಡಲಿಲ್ಲ ಇಲ್ಲಿ. ಸೊ ಆಪ್ಷನ್ ಬೈ ಮಾಡ್ಕೊಳ್ಳಿ. 9:56ಕ್ಕೆ ಹೋಗಿ ನೋಡಿ, 55, 56 ನಿಮಗೆ 345 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ದೀರಿ. ಓಕೆ, ಈಗ ಏನ್ ಮಾಡ್ತೀರಾ, ಮತ್ತೆ ಇದನ್ನ ಎಕ್ಸಿಟ್ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸಿಟ್ ಮಾಡೋದು ಕಲೀರಿ. ಅದಾದ್ಮೇಲೆ ಮತ್ತೆ ಪುಟ್ ಆಪ್ಷನ್ ಬೈ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನಮಗೆ ಟಾರ್ಗೆಟ್ ಏನು, ಮಾರ್ಕೆಟ್ ಇಲ್ಲಿವರೆಗೂ ಬರಬೇಕು. ಇಲ್ಲಿ ಬಂದ 11:37 ಟಾರ್ಗೆಟ್ ಬಂದ ನೋಡಿ. 11:37 ಟಾರ್ಗೆಟ್ ಬಂದ. ಅದಕ್ಕೂ ಮುಂಚೆ ಏನಾರ ಪ್ರಾಫಿಟ್ ಕೊಟ್ಟಿದ್ದಾನ ನೋಡೋಣ. ಸೊ ನೋಡಿ 200 ಇಲ್ಲ. ಓಕೆ, 11:36 ಹೋಗೋಣ. ಓಕೆ, ಸೊ ನೋಡಿ 36 405 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ರಿ, ಬುಕ್ ಮಾಡ್ಕೊಳ್ಳಿ. ನಂತರ ಮತ್ತೆ ಏನ್ ಮಾಡ್ತೀರಾ, ಕಾಲ್ ಆಪ್ಷನ್ ಬೈ ಮಾಡ್ಕೊಳ್ಳಿ. ಯಾಕೆ ಇಲ್ಲಿ ನಿಮ್ದು ಏನಾಯ್ತು, ನಿಮ್ದು ಎಂಟ್ರಿ ಲೆವೆಲ್ ಇಲ್ಲಿ ಸಿಕ್ಕಿದೆ, ನಿಮ್ಮ ಟಾರ್ಗೆಟ್ ಇಲ್ಲಿದೆ ಅಲ್ವಾ. ಟಾರ್ಗೆಟ್ ರೀಚ್ ಆದ್ಮೇಲೆ ಎಕ್ಸಿಟ್ ಮಾಡ್ಕೊಳ್ಳಿ ಫಸ್ಟ್. ಇಲ್ಲಿ ಮತ್ತೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಮೇಲ್ ಕೊಟ್ಟಲ್ಲ. ಸೊ ದಟ್ ನೀವ್ ಏನ್ ಮಾಡ್ತೀರಿ, ಇಲ್ಲಿ ಎಷ್ಟು ಗಂಟೆಗೆ ಇದು, ಅರೌಂಡ್ 11:38 11:38 ನೀವೇನ್ ಮಾಡ್ತೀರಾ, ಕಾಲ್ನ ಎಂಟ್ರಿ ಮಾಡ್ಕೊಂತೀರಾ. ನಂತರ ಇಲ್ಲಿ ಸ್ಟಾಪ್ ಲಾಸ್ ಹೊಡುತ್ತೆ, 11:41 ಸ್ಟಾಪ್ ಲಾಸ್ ಹೊಡುತ್ತೆ. ಸ್ಟಾಪ್ ಲಾಸ್ ಹೊಡೆದಾಗ ಕೊಡಿ ಸರ್ ಫಸ್ಟ್. ಸೊ ಎಕ್ಸಿಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಟ್ರೇಡ್ ಜಾಸ್ತಿ ಆಗ್ತವೆ, ಇಲ್ಲ ಅನ್ನಲ್ಲ ನಾನು. ಸೊ ಕೆಲವೊಬ್ರು ಕಾಮೆಂಟ್ ಮಾಡ್ತೀರಾ ಬರೀ ಬ್ರೋಕರೇಜ್ ಹೋಗ್ತಾರೆ. ಆಪ್ಷನ್ ಬಯಸ್ ಅಟ್ಲೀಸ್ಟ್ ಹಿಂಗಾರ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ನಿಮಗೆ ಲಾಸಸ್ ಕಡಿಮೆ ಆಗುತ್ತೆ ಸರ್. ಓಕೆ, ಅದಾದ್ಮೇಲೆ ನೋಡಿ ಇಲ್ಲಿ 11:54 ಮತ್ತೆ ರಿವರ್ಸಲ್ ಬಂದ. 11:54 ನಿಮ್ಗೆ 1,000 ಪ್ರಾಫಿಟ್ ಸಿಕ್ಕೇನೆ ಆಲ್ರೆಡಿ. ಬಟ್ ನಮ್ಗೆ ಗೊತ್ತಿಲ್ಲ ಅಲ್ವಾ ಎಲ್ಲಿ ಸಿಗ್ತಾನೆ ಅಂತ, ಇನ್ನು ಕಂಟಿನ್ಯೂ ಆಗ್ಬೋದಿತ್ತು. ಸೊ ಇದನ್ನ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಂಡು ಕಾಲ್ ಆಪ್ಷನ್ ನ ಬೈ ಮಾಡ್ಕೊಳ್ಳಿ. ಸೊ ಸ್ಟಾಪ್ ಲಾಸ್ ಕಂಪಲ್ಸರಿ ಸರ್ ಅಷ್ಟೇ.
ಸೊ 12-14 ಸ್ಟಾಪ್ ಲಾಸ್ ಹೊಡೆದ, 12-14ಕ್ಕೆ ನಿಮ್ಗೆ ಸ್ಟಾಪ್ ಲಾಸ್ ಹೊಡೆದ ಎಕ್ಸಿಟ್ ಮಾಡ್ಕೊಳ್ಳಿ, ಮತ್ತೆ ಪುಟ್ ಬೈ ಮಾಡ್ಕೊಳ್ಳಿ. ಸೇಮ್ ಪ್ರೊಸೆಸ್ ಕಂಟಿನ್ಯೂ ಮಾಡ್ತಾ ಬನ್ನಿ ಸರ್. ಸೊ ಇಲ್ಲಿ ನಿಮಗೆ ಎಷ್ಟು ಗಂಟೆಗೆ, ಸಾರಿ 1 ಸೆಕೆಂಡ್, 12 ಕಾಲಿಗೆ ನಿಮಗೆ ಒಂದು ಮತ್ತೆ ಪುಟ್ ಬೈ ಮಾಡಿದ್ರಿ ನೀವು 12 ಕಾಲಿಗೆ. ಇಲ್ಲಿ ನೋಡಿ ಸ್ಟಾಪ್ ಲಾಸ್ ಹೊಡೆದಲ್ವಾ. ನಂತರ ಇಲ್ಲಿ ನೋಡಿ 12-19ಕ್ಕೆ. ಸೊ 12-19ಕ್ಕೆ ನಾವೇನ್ ಮಾಡ್ತೀವಿ, ಮಾರ್ಕೆಟ್ ಮೇಲೆ ಹೋಗ್ತಾನೆ ಅಂತ ಕಾಲ್ ಆಪ್ಷನ್ ಬೈ ಮಾಡ್ಕೊಂಡು, ಅದಾದ ನಂತರ ನೋಡಿ ಮಾರ್ಕೆಟ್ ಏನಾಗಿದ್ದಾನೆ, ಇಲ್ಲಿಂದ ಹೊಡೆದು ಅವ್ನು ಇಲ್ಲಿವರೆಗೂ ಹೋಗಿದ್ದಾನೆ ನೋಡಿ. ಇಲ್ಲಿ ನಿಮ್ಗೆ ಎಂಟ್ರಿ ಸಿಕ್ತಲ್ಲ, ನಮ್ ಟಾರ್ಗೆಟ್ ಏನಾಗಿರುತ್ತೆ, ಇದು ಹೈ, ನಮ್ ಟಾರ್ಗೆಟ್ ರೀಚ್ ಮಾಡಿದ್ನ ಇಲ್ಲಿ. ಸೊ ಟಾರ್ಗೆಟ್ ರೀಚ್ ಮಾಡಿದಾಗ ನೋಡಿ ಎಷ್ಟು ಗಂಟೆಗೆ, ಅದು 13-17ಕ್ಕೆ. 13-17ಕ್ಕೆ ಹೋಗಿ 13-17ಕ್ಕೆ ಹೋಗಿ ನೋಡಿ 1400 ಪ್ರಾಫಿಟ್ ಇರ್ತೀರಿ, ಎಕ್ಸಿಟ್ ಮಾಡ್ಕೊಳ್ಳಿ. ನಂತರ ಪುಟ್ ಆಪ್ಷನ್ ಬೈ ಮಾಡ್ಕೊಳ್ಳಿ. ಸೊ ನಂತರ ನೋಡಿ ಇಲ್ಲಿ ನಿಮಗೆ, ಇಲ್ಲಿ ನೀವು ಎಂಟ್ರಿ ಮಾಡ್ಕೊಂಡಿರ್ತೀರಿ, ನಿಮ್ಮ ಸ್ಟಾಪ್ ಲಾಸ್ ಇದ್ರ ಮೇಲೆ, ಟಾರ್ಗೆಟ್ ಇದು ಲೋ, ಇಲ್ಲಿವರೆಗೂ ಬಂದ ಮಾರ್ಕೆಟ್ ಮತ್ತೆ ರಿವರ್ಸ್ ಆಗಿದ್ದು ಇಲ್ಲಿ ಎಷ್ಟು ಗಂಟೆ ಆಗಿದೆ ನೋಡಿ 14-26ಕ್ಕೆ. 14-26ಕ್ಕೆ ನೋಡಿ 26ಕ್ಕೆ ನೀವು ಆಲ್ರೆಡಿ 27ಕ್ಕೆ 3000 ಪ್ರಾಫಿಟ್ ಅಲ್ಲಿ ಇದೀರಿ ಸರ್. ಆಪ್ಷನ್ ಬೈಯಿಂಗ್ ಅಲ್ಲಿ 3000 ಪ್ರಾಫಿಟ್ ಅಲ್ಲಿ ಇದೀರಿ. ಮಾರ್ಕೆಟ್ ಫುಲ್ ಸೈಡ್ ವೇಸ್. ಸೊ ನೀವು ಇಲ್ಲೇನ್ ಮಾಡ್ತೀರಾ, ಪುಟ್ಟನ್ನ ಎಕ್ಸಿಟ್ ಮಾಡ್ಕೊಂತೀರಾ, ಮತ್ತೆ ಕಾಲ್ನ ಬೈ ಮಾಡ್ಕೊಂತೀರಾ. ಅಲ್ಲಿಂದ ಮಾರ್ಕೆಟ್ ಏನಾಗಿದ್ದಾನೆ, ನಮ್ಗೆ ಇಲ್ಲಿ ಎಂಟ್ರಿ ಮಾಡಿದಾಗ ನಮ್ ಟಾರ್ಗೆಟ್ ಇದು, ಇದ್ರ ಕೆಡೆ ನಮ್ ಸ್ಟಾಪ್ ಲಾಸ್ ಹೊಡೆದಿಲ್ಲ, ಇಲ್ಲಿವರೆಗೂ ಬಂದು ಮಾರ್ಕೆಟ್ ರಿವರ್ಸ್ ಅಲ್ಲಿ ಹೊಡೆದಿದ್ದಾನೆ, ಕರೆಕ್ಟಾ. ಸೊ ಇದು ಎಷ್ಟು ಗಂಟೆ ನೋಡಿ, ಇದು 14:55ವರೆಗೂ ನಿಮಗೆ 4800 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ದೀರಿ. ಮತ್ತೇನಾಯ್ತು, ಮಾರ್ಕೆಟ್ ಎಂಡ್ ಆಫ್ ದ ಡೇ ನೋಡ್ಕೊಳ್ಳಿ, ನಿಮ್ಗೆ 3000 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ದೀರಿ. ಸೇಮ್ 14/8/2025ಕ್ಕೆ. ಸೊ ಈ ಬೆನಿಫಿಟ್ ಸಿಗುತ್ತೆ ನಿಮ್ಗೆ. ಏನಾಗುತ್ತೆ ಗೊತ್ತಾ, ನಿಮಗೆ ಡಾಟಾ ಇಲ್ಲಿ ಕಾಣ್ತಾ ಇದೆಯಾ, ಮಾರ್ಕೆಟ್ ಹಿಂಗೋಗಿ ಹಿಂಗೆ ಬಂದು ಹಿಂಗೋಗಿ ಹಿಂಗೋಗುತ್ತೆ, ಸೈಡ್ ವೈಸ್ ಮಾರ್ಕೆಟ್ ಫುಲ್ ಇದು. ಬಟ್ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಈ 915 ಟ್ರೇಡ್ ಡಾಟಾ ಯೂಸ್ ಮಾಡ್ತಿದ್ದೀರಲ್ವಾ, ಇದರಿಂದ ನಿಮ್ಗೆ ಏನ್ ಬೆನಿಫಿಟ್, ಈ ಪೀಕ್ಗಳು ನಿಮ್ಗೆ ಗೊತ್ತಾಗುತ್ತೆ. ಓಕೆ ನೋಡಿ, ಈ ಪೀಕ್ಗಳು. ಹಾಗಾಗಿ ನಾನು ಹೇಳ್ತಿದ್ದೀನಿ, ತಪ್ಪುಗಳು ನನ್ನಿಂದನೂ ಆಗ್ತವೆ ಸರ್, ನಾನು ಹೇಳ್ತಿಲ್ಲ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದನ್ನು ಕೆಲವೊಂದ್ಸಲ ನಾನು ಡಿಸಿಪ್ಲಿನ್ ಆಗಿರಲ್ಲ. ಬಟ್ ನನಗೆ ಅಟ್ಲೀಸ್ಟ್ ನನಗೆ ಈ ಡಾಟಾ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದಂಗಿಂದ, ಯಾವುದು 915 ಟ್ರೇಡ್ ಡಾಟಾ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ, ಅಟ್ಲೀಸ್ಟ್ ನೋಡಿ ಈ ತರ ಒಂದು ಟ್ರೆಂಡ್ ಸಿಗ್ತಾ ಇದೆ, ಎಲ್ಲೋ ಒಂದು ರಿವರ್ಸ್ ಅಲ್ಲಿ ಹೋಗ್ತಾನೆ. ಆಪ್ಷನ್ ಸೆಲ್ಲರ್ಸಿಗೆ ತೊಂದರೆ ಇಲ್ಲ ಸರ್, ನಾನು ಹೇಳ್ತೀನಿಲ್ಲ. ಆಪ್ಷನ್ ಸೆಲ್ಲರ್ಸಿಗೆ ಏನು ತೊಂದರೆ ಆಗಲ್ಲ, ಆಪ್ಷನ್ ಬಯರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ಹೇಳಿದ್ನಲ್ಲ, 1000 ರೂಪಾಯಿ ಸ್ಟಾಪ್ ಲಾಸ್ ತಗೊಳ್ಳಿ ಒಂದು ಫಸ್ಟ್, ಅಥವಾ ನಾನು ಇಲ್ಲ ಸರ್ ನೋ ಪ್ರಾಬ್ಲಮ್, ನನಗೆ ಏನ್ ಹೇಳುತ್ತೆ, ಇದು ಯಾವ ತರ ವರ್ಕ್ ಆಗುತ್ತೆ ನೋಡ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ನೋ ಇಶ್ಯೂ ಮಾಡಿ. ಓಕೆ, ಇನ್ ಕೇಸ್ ಏನಾರ ಇದ್ರಲ್ಲಿ ಡೌಟ್ ಇತ್ತು, ಇನ್ನೊಂದು ಡೇಟ್ ಯಾವ್ದಾರ ಇತ್ತು ಅಂತ ಹೇಳಿ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಓಕೆ, ಅಕಸ್ಮಾತ್ ನೀವೇ ಏನಾದ್ರು ಚೆಕ್ ಮಾಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಆ ಡೇಟ್ನ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡ್ತೇನೆ.